ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚಿಲ್ಡ್ರನ್ ಪೆಟಿಕೋಟನ್ನು ಬಟ್ಟೆ ಮೇಲೆ ಹೇಗೆ ಇಟ್ಟು ಕಟ್ ಮಾಡೋದು ಅಂತ ಹೇಳಿದ್ದೇನೆ. ಮೊನ್ನೆ ಪೇಪರಲ್ಲಿ ಕಟ್ ಮಾಡಿದ್ದೆ ತಾನೆ, ಅದೇ ಥರ ನಿಮಗೆ ಇವತ್ತು ಬಟ್ಟೆಯಲ್ಲಿ ಪೇಪರನ್ನು ಬಟ್ಟೆಯ ಮೇಲೆ ಇಟ್ಟು ಕಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ನೋಡಿ ಫ್ರೆಂಡ್ಸ್, ಇದು ನಿಮಗೆ 25 ಇಂಚು ಲೆಂತು ಇತ್ತಲ್ವ. ಇದು ಪೆಟಿಕೋಟು 25 ಇಂಚ್ ಲೆಂತ್ ಇತ್ತು, ಜಸ್ಟ್ 32 ಇತ್ತು. ಆಮೇಲೆ ವೇಸ್ಟ್ ಲೆಂತು 13 ಇತ್ತು, ವೇಸ್ಟ್ ರೌಂಡು 28 ಇತ್ತಲ್ವ. ನಿಮ್ಗೆ ಅದೇ ಥರದಲ್ಲಿ ನಾನು ನಿಮಗೆ ಚಿಲ್ಡ್ರನ್ ಪೆಟಿಕೋಟನ್ನು ಸ್ವಲ್ಪ ನಾನಿವತ್ತು ದೊಡ್ಡದಲ್ಲಿ ಇಟ್ಟು ಕಟ್ ಮಾಡಿದ್ದೇನೆ. ಯಾಕಂದರೆ ಅದು ವೇಸ್ಟ್ ಆಗೋದು ಬೇಡ ಅಂದ್ಕೊಂಡು, ಇದು ಯೂಸ್ ಆಗಲಿ ನನಗೆ ಈ ಬಟ್ಟೆ ಅಂದ್ಕೊಂಡು. ನೀವು ಸಹ ಹಾಗೆ ಮಾಡ್ಬೋದು, ದೊಡ್ಡವರಿಗೆ ಸಹ ಯೂಸ್ ಮಾಡ್ಕೊಳ್ಳಿಕ್ಕೆ ಕಟ್ ಮಾಡ್ಬೋದು. ಚಿಕ್ಕವರಿದ್ದರೆ ಚಿಕ್ಕದಾಗೆ ಕಟ್ ಮಾಡ್ಬೋದು, 25 ಇಂಚಲ್ಲೇ ಮಾಡ್ಕೊಂಡು ಮಕ್ಕಳಿಗೆ ಹಾಕ್ಬೋದು, ಹಾಗೇನಿಲ್ಲ. ಇದನ್ನೇ ನಾವು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆಮೇಲೆ ಸ್ಟಿಚ್ ಮಾಡೋದು ಹೇಗೆ ಅಂತಲೂ ಸಹ ತಿಳಿಸ್ಕೊಡ್ತೇನೆ. ನೋಡಿ, ಇದು ನಿಮಗೆ ಫ್ರಂಟು, ಇದು ಬ್ಯಾಕ್ ಇತ್ತಲ್ವ. ನಾವು ಬಟ್ಟೆಯನ್ನು ಈ ಥರ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಡಬಲ್ ಫೋಲ್ಡ್ ಇದೆ ನೋಡಿ, ಹೀಗೆ ಮಾಡಿದ್ದೇವೆ ನೋಡಿ, ಈ ಥರ ಇದೆ ನೋಡಿ. ಹೀಗೆ ಮಾಡಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡಿಕೊಂಡು ಹೀಗೆ ಇಲ್ಲಿ ಡಬಲ್ ಫೋಲ್ಡ್ ಇರಬೇಕು ನೋಡಿ, ಈ ಥರ ಡಬಲ್ ಫೋಲ್ಡ್ ನಿಮ್ಮ ಕಡೆ ನಿಮ್ಮ ಬದಿಯಲ್ಲಿ ಫೋಲ್ಡ್ ಇರಬೇಕು, ಇಲ್ಲಿ ಉಳಿದ ಪೀಸ್ ಇರಬೇಕು. ಇದನ್ನು ಬಟ್ಟೆ ವೇಸ್ಟ್ ಮಾಡದೆ ಕಟಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ನೀವು ಈ ಥರ ಇದ್ದಾಗ ನೀವೇನು ಮಾಡಬೇಕು ಅಂದರೆ, ನಾನಿವತ್ತು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತೇನೆ. ನೀವು ಈ ಥರ ಇದ್ದಾಗ ಇದನ್ನು 4 ಫೋಲ್ಡಲ್ಲಿ ಫ್ರಂಟನ್ನು ಒಮ್ಮೆ ಹೀಗೆ ಇದನ್ನು ಬ್ಯಾಕನ್ನು ನೀವು ಹೀಗೆ ಇಟ್ಟು, ಫ್ರಂಟ್ ಬೇಕಂತಿಲ್ಲ, ಬ್ಯಾಕಲ್ಲೇ ಫ್ರಂಟ್ ಫೋಲ್ಡ್ ಚಿಕ್ಕದಾಗಿ ಕಟ್ ಮಾಡೋದಾದರೆ ನೋಡಿ, ಇಷ್ಟೇ ಇಟ್ಬಿಟ್ಟು ಕಟ್ ಮಾಡಿದರೆ ಆಯಿತು. ಹೀಗೆ ಮಾರ್ಕ್ ಮಾಡಿಕೊಂಡು 4 ಫೋಲ್ಡಲ್ಲಿ ಇಟ್ಕೊಂಡು ಇದೇ ಇದರಲ್ಲಿ ಕಟ್ ಮಾಡಿದರೆ ಆಯಿತು. ನಾನಿವತ್ತು ನಾನು ಸ್ವಲ್ಪ ದೊಡ್ಡ ಇದನ್ನು ಹಾಕಿ ಕಟ್ ಮಾಡ್ತಿದ್ದೇನೆ, ನನಗೆ ಯೂಸ್ ಆಗಲಿ ಅಂತ. ಸುಮ್ಮನೆ ಕಟ್ ಮಾಡಿ ವೇಸ್ಟ್ ಮಾಡಿ ನಿಮಗೆ ತೋರಿಸಿ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ನಾನು ದೊಡ್ಡದಾಗಿ ಇಟ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಚೂಡಿದಾರ್ದು ಟ್ರಾನ್ಸ್ಪರೆಂಟ್ ಚೂಡಿದಾರ ಇದ್ದರೆ ನೀವು ಅದಕ್ಕೆ ಸಹ ಯೂಸ್ ಮಾಡ್ಕೋಬೋದು. ಇದನ್ನು ಅದು ನಿಮಗೆ ಸ್ಲಿಪ್ ಥರ ಯೂಸ್ ಆಗುತ್ತೆ. ಇದು ಚೂಡಿದಾರಕ್ಕೆ ನಾವು ಸ್ಲಿಪ್ ಹಾಕ್ತೇವಲ್ವ, ಅದಕ್ಕೆ ಯೂಸ್ ಆಗುತ್ತೆ. ಸ್ಲಿಪ್ಪು ಬೇಡ ನಮಗೆ ಆ ಥರ ಏನಿಲ್ಲ ಅಂದರೆ ಮಕ್ಕಳಿಗೆ ಸಹ ಹೊಲಿದು ನೀವು ಯೂಸ್ ಮಾಡ್ಕೋಬೋದು ಇದನ್ನು. ಇದು ನಾನು 40 ಲೆಂತಿದು ಇದು ಲೆಂತ್ ಇಟ್ಟಿದ್ದೇನೆ ನೋಡಿ. ನಿಮಗೆ 32 ಲೆಂತ್ ಇಟ್ಟಿದ್ದೇನೆ, ಇದಕ್ಕೆ 33 ಲೆಂತ್ ಇಟ್ಟಿದ್ದೇನೆ, 32 ಟೋಟಲ್ ಲೆಂತು. ಆಮೇಲೆ ಚೆಸ್ಟು ಇದು 41 ಚೆಸ್ಟ್ ಇದ್ದವರಿಗೆ, 41 ಇದ್ದರೆ 42, 43, 44 ಅಂದರೆ 22 ಅಂದರೆ 11 ಇಡಬೇಕು. 4 ಭಾಗ ಅಂದರೆ 11 ಇಡಬೇಕಾಗುತ್ತೆ. 11 ಇಡೋಣ. ಇಲ್ಲಿ ಚೆಸ್ಟು, ಇಲ್ಲಿ ನೆಕ್ ಬಿಡ್ತು 3 ಇಂಚ್ ಇಡೋಣ. ಆಮೇಲೆ ಇಲ್ಲಿ 4 ಇಂಚ್ ಇಡೋಣ, ಯಾಕಂದರೆ ಮಡ್ಚಿ ಹೋಗಬೇಕಾಗುತ್ತೆ. ರ್ಯಾಂಗ್ಯುಲರು ಆ್ಯಕ್ಚುಲಿ ನಿಮಗಿದು 6.5 ಇದ್ದರೆ ಓಕೆ. ಹೀಗೆ ಇಟ್ಕೊಂಡು ಹೀಗೆ ಇಟ್ಕೊಂಡು ಹೀಗೆ ಕಟ್ ಮಾಡ್ಬೋದು. ಇದು ನೆಕ್ ನೀವು ಅಂದರೆ ಇದು ದೊಡ್ಡವರಿಗೆ ಆದ್ದರಿಂದ ನಾನು ಅವರ ಸಾಮಾನ್ಯವಾಗಿ 6.5 ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ, ಮೇಲೆ ಬರಬಾರ್ದಲ್ಲ. ನೀವು ಹಾಕ್ಕೊಳ್ಳೋ ಬಟ್ಟೆಗಿಂತ ಮೇಲೆ ಇರಬಾರ್ದು, ಇದು ಪೆಟಿಕೋಟ್ ಆದ್ದರಿಂದ ಕೆಳಗಿರಬೇಕು. ರೌಂಡ್ ನೆಕ್ ಮಾಡೋಣ. ಇದೇ ಥರ 2 ನೆಕ್ ಒಂದೇ ಥರ ರೌಂಡ್ ನೆಕ್ ಮಾಡೋಣ. ಇಲ್ಲಿ ಚೆಸ್ಟ್ 11 ಇಂಚ್ ಇಡೋಣ. ಆಮೇಲೆ ವೇಸ್ಟ್ 39 ಇದ್ದಿದ್ದರಿಂದ ಇಲ್ಲಿಂದ ಇಲ್ಲಿಗೆ ನೋಡಿ 13.5 14 ಇಂಚಿಗೆ ವೇಸ್ಟ್ ಇಡೋಣ. ವೇಸ್ಟಿಗೆ 39, 30, 40, 41, 42, 39, 40, 41, 42, 42 ಇದ್ದರಿಂದ 14 40, 10.5 ಬರುತ್ತೆ ನೋಡಿ. 10.5 ಇಡೋಣ. ಇದಕ್ಕೆ 10 ಇಂಚ್ ಇಡುವ. 14 44 10 ಇಂಚ್ ಇಟ್ಟರೆ ಸಾಕು. ಆಮೇಲೆ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಇಡಬೇಕಾಗುತ್ತೆ ಬಟ್ಟೆನ ಒಳಗೆ ಮಾಡಲಿಕ್ಕೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ 20 ಇಂಚಿಗೆ ನೀವು ಇದಿಡಬೇಕು. 19.5 ಇಂಚಿಗೆ ಸ್ಲಿಟ್ ಇಡಬೇಕಾಗುತ್ತೆ. ಇಲ್ಲಿ ಇವರದ್ದು 44 ಇದೆ, ಅಂದರೆ 44 ಇದ್ದರೆ 11.5 ಇಡಬೇಕು. 11.5 ಇಟ್ಟು ಇಲ್ಲಿ 1 ಇಂಚ್ ಇಡಬೇಕು. ಆಮೇಲೆ ಇಲ್ಲಿ ಹೀಗೆ ಶೇಪ್ ಕೊಡಬೇಕು ನೋಡಿ, ಹೀಗೆ. ಇದನ್ನೇ ಚೂಡಿದಾರ ಕಟ್ ಮಾಡ್ದಂಗೆ ಬರುತ್ತೆ ಇದು. ಆಲ್ಮೋಸ್ಟು ಪೆಟಿಕೋಟ್ ಅದೇ ಥರನೇ ಇರುತ್ತೆ. ಇಲ್ಲಿ ನೆಕ್ ಹಾಕಿದ್ದೇನೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲಿ
ಇದು ದೊಡ್ಡವರಿಗೆ ಮಾಡಿಬಿಟ್ಟಿದ್ದೇನೆ ನಾನು, ಚಿಕ್ಕವರಿದ್ರಿಂದ. ನೀವು ಚಿಕ್ಕವರಿಗೆ ಇದನ್ನೇ ಕಟ್ ಮಾಡೋದಾದರೆ ನೀವು ಪೇಪರ್ ಕಟ್ ಮಾಡಿದ್ದನ್ನೇ ಹೀಗೆ ಇಟ್ಕೊಂಡು ಹೀಗೆ ಶೇಪ್ ಹಾಕಿಬಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ನೀವು ಹೀಗೆ 4 ಫೋಲ್ಡ್ ಮಾಡಿಬಿಟ್ಟು ಈ ಥರ ಇದನ್ನು ಹಿಂಗೆ ಒಂದು ಫೋಲ್ಡ್ ಹಿಂಗೆ 4 ಫೋಲ್ಡೆಲ್ಲ ಇದನ್ನೇ ಇಟ್ಬಿಟ್ಟು ಈ ಥರ ಶೇಪ್ ಹಾಕ್ಕೋಬೇಕು. ಹಿಂಗೆ ಶೇಪ್ ಹಾಕ್ಕೊಂಬಿಟ್ಟು ಇದನ್ನು ಹಿಂಗೆ ಕಟ್ ಮಾಡಿಬಿಟ್ಟು ತೆಗೆದ್ರೆ ಆಯಿತು. ನಾನೀಗ ಸ್ವಲ್ಪ ದೊಡ್ಡದು ಕಟ್ ಮಾಡಿದ್ದೇನೆ, ಯಾಕಂದರೆ ಅದು ನನಗೆ ವೇಸ್ಟ್ ಆಗೋದು ಬೇಡ ಅಂತ. ನೋಡಿ ನಾನು ಕಟ್ ಮಾಡ್ತೇನೆ ಇದನ್ನು ಹೇಗಂತ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ವ, ದೊಡ್ಡವರಿಗೂ ಆಗುತ್ತೆ. ಇದು 25 ಇಂಚ್ ಇದೆ, ಹಾಗಾಗಿ ದೊಡ್ಡವರಿಗೂ ಕೂಡ ಸ್ಲಿಪ್ ಥರನ ಯೂಸ್ ಮಾಡ್ಬೋದು. ನೀವು ಮಕ್ಕಳಿಗೂ ಕೂಡ ಹಾಕ್ಬೋದು. ಇದನ್ನ 25 ಇಂಚ್ ಒಂದು ಆಲ್ಮೋಸ್ಟ್ ನಿಮಗೆ ಸೊಂಟದವರೆಗೆ ಬರುತ್ತೆ. ಒಂದು ಸ್ವಲ್ಪ ಲೆಂತ್ ಇದ್ದವರಿಗೆ ಕೂಡ ಬರುತ್ತೆ. ಇದು ತುಂಬ ಲೆಂತ್ ಇದ್ದವರಿಗೆ ಇದಾಗುತ್ತೆ. ಇಲ್ಲಾಂದರೆ ಎಲ್ಲರಿಗೂ ಸ್ಲಿಪ್ ಥರ ಯೂಸ್ ಮಾಡ್ಬೋದು. ಇದನ್ನು ನೀವು ಹಾಗೆ ಸಹ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಚಿಕ್ಕದಾಗಿ ಹೊಲಿದು ಮಕ್ಕಳಿಗೆ ಕೂಡ ಹಾಕ್ಬೋದು. ಲೆಂತ್ ಕಡಿಮೆ ಮಾಡಿದರೆ ಆಯಿತು ಅಷ್ಟೇ. ಆಮೇಲೆ ಚೆಸ್ಟ್ ಹಿಡ್ತು ಇದನ್ನೆಲ್ಲ ಸ್ವಲ್ಪ ಕಡಿಮೆ ತಗೊಂಡ್ರೆ ಆಯಿತು. ಇದೀಗ ನೀವು ದೊಡ್ಡ ಅಳತೆನೇ ಇದೆ, ದೊಡ್ಡವರ ಅಳತೆನೇ ಇದೆ. ಒಂದು 22-23 ಇಯರ್ಸ್ನವ್ರದ್ದು ಅಳತೆಗೆ ಇದೆ ಇವಾಗ ಅದು ಕೊಟ್ಟಿರೋ ಅಳತೆ. ನಿಮಗೆ 32 ಇಂಚ್ ಇದೆಯಲ್ವ, ಹಾಗಾಗಿ ದೊಡ್ಡವರಿಗೆ ಇದೆ. ಇಷ್ಟೇ ಕಟ್ಟಿಂಗ್ ಮಾಡೋದು, ಇಷ್ಟೇ. ನೋಡಿ ಈ ಥರ ಕಟ್ಟಿಂಗ್ ಮಾಡಿದ್ದೇನೆ ನಾನು. ಇದನ್ನಿನ್ನು ಹೊಲಿಯೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಇದು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳಿಕ್ಕೆ. ಆ್ಯಕ್ಚುಲಿ ಇದಕ್ಕೆ ಕುತ್ತಿಗೆಗೆಲ್ಲ ಕ್ರಾಸ್ ಪೀಸ್ ಕೊಡಬೇಕಂತೇನಿಲ್ಲ. ಇದರಲ್ಲಿ ನಾವು ಕ್ರಾಸ್ ಪೀಸ್ ಕೊಟ್ಟು ಕುತ್ತಿಗೆಗೆ ಹೊಲಿದ್ರೆ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಹಾಗೆ ಡಬಲ್ ಫೋಲ್ಡ್ ಮಾಡಿ ಸಹ ಹೊಲಿಬೋದು. ಕ್ರಾಸ್ ಪೀಸ್ ಕೊಟ್ಟು ಹೊಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ನೆಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ. ನೋಡಿ, 1 ಇಂಚ್ ಲೆಕ್ಕದಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಲಿಕ್ಕೆ ಕಲಿಬೇಕು ನೀವು. ನನಗೆ ರೂಢಿ ಇದೆ ಅಲ್ವಾ, ತುಂಬ ವರ್ಷದಿಂದ ಟೈಲರಿಂಗ್ ಮಾಡ್ತಿದ್ದ ಕಾರಣ ನನಗೆ ಕರೆಕ್ಟಾಗಿ 1 ಇಂಚಿಗೆ ಅದು ಬರುತ್ತೆ. ನೀವು ಸ್ವಲ್ಪ ಕಷ್ಟದಲ್ಲಿ ಮಾರ್ಕ್ ಬೇಕಾದ್ರೆ ಮಾಡ್ಕೊಳ್ಳಿ. 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಉದ್ದಕ್ಕೆ ಕ್ರಾಸಲ್ಲಿ ಬಟ್ಟೆ ಇಟ್ಕೊಂಡು ಕಟ್ ಮಾಡಿದರೆ ಆಯಿತು. ಕಟ್ ಮಾಡಿಕೊಂಡು ಎಲ್ಲವನ್ನು ಸ್ಟ್ರೈಟ್ ಕೂಡ್ಸ್ಕೊತ ಬರಬೇಕು, ಲೆಂತಾಗಿ ಕೂಡ್ಸ್ಕೊತ ಬರಬೇಕು. ಕೂಡ್ಸ್ಕೊಂಬಿಟ್ಟು ಸ್ಟಿಚ್ ಮಾಡಲಿಕ್ಕೆ ಮುಂದೆ ನಾನು ತೋರಿಸ್ತೇನೆ. ನೋಡಿ ಸ್ಟಿಚ್ ಮಾಡೋದು ಹೇಗೆ ಅಂತ. ನೋಡಿ ಫ್ರೆಂಡ್ಸ್, ಇದು ನಾನು ಕ್ರಾಸ್ ಪೀಸನ್ನು ಈ ಥರ 1 ಇಂಚಲ್ಲಿ 1 ಇಂಚ್ ಇಟ್ಕೊಂಡು ಹೀಗೆ ಕ್ರಾಸ್ ಬಟ್ಟೆ ಇಟ್ಕೊಂಡು ಆವಾಗ ನಿಮಗೆ ತೋರಿಸ್ದಲ್ಲ ಆ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ನೀವು ಒಂದೊಂದಾಗಿ ಹೊಲಿತಾ ಬರಬೇಕು, ಕೂಡ್ಸ್ಕೊತಾ ಬರಬೇಕು. ಇದನ್ನು ಸ್ಟ್ರೈಟ್ ಕೂಡಿಸ್ರು ಓಕೆ, ಕ್ರಾಸಲ್ಲಿ ಕೂಡಿಸಿದ್ರು ಓಕೆ. ಇದು ನೋಡಿ, ಈ ಥರ ಒಂದೊಂದರ ಒಂದು ಕೊಡ್ತಾ ಹೋಗಬೇಕು. ಆಮೇಲೆ ಎಲ್ಲ ಹೀಗೆ ಕಟ್ ಮಾಡ್ಕೊಳ್ಬೇಕು. ಅದು ತುಂಬ ಎಕ್ಸ್ಟ್ರಾ ಇದ್ದದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಕ್ರಾಸ್ ಇರುತ್ತಲ್ವ, ಪೀಸ್ ಎಕ್ಸ್ಟ್ರಾ ಕಾಣಿಸುತ್ತೆ, ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತೆಕ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಉದ್ದಕ್ಕೆ ಒಂದು ಕ್ರಾಸ್ ಪೀಸ್, ಇದು ಒಂದು ಇದ್ರ ಥರ ಲಾಡಿ ಥರ ಆಗುತ್ತೆ. ಇದನ್ನು ಹೀಗೆ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ಇದನ್ನು ಕಟ್ ಮಾಡಿದ್ದೀರಲ್ಲ ಅದನ್ನು 2 ತೆಗೆದು ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಮುಂಭಾಗ ಮತ್ತು ಹಿಂಭಾಗ ಎರಡನ್ನೂ ನಿಮ್ಮ ಮೇಲೆ ಕೆಳಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಉಲ್ಟನೇ ಇಟ್ಕೊಂಡು ಹೊಲಿಬೇಕು. ಸೀದಾ ಹಾಕ್ಕೊಂಡು, ಸೀದಾದ ಮೇಲೆ ಸೀದಾ ಹಾಕ್ಕೊಂಡು
ಉಲ್ಟಾ ಇಟ್ಕೋಬೇಕು. ಹೀಗೆ ಈ ಥರ. ಇದು ನೋಡಿ, ಇದು ಸೀದಾ ಇದೆ, ಇದು ಉಲ್ಟಾ ಇದೆ. ನಾನು ಇದು ಸೀದಾ ಇದೆ, ಇದು ಉಲ್ಟಾ ಇದೆ. ನಾನು ಸೀದಾದ ಮೇಲೇ ಸೀದಾ ಹಾಕ್ಕೊಂಡು ಉಲ್ಟಾ ಇಟ್ಕೊಂಡಿದ್ದೇನೆ. ಉಲ್ಟಾ ಇಟ್ಕೊಂಡು ಹೊಲಿಬೇಕು, ಯಾಕಂದರೆ ಹೊಲಿದಿದ್ದು ಉಲ್ಟಾ ಇದಾಗುತ್ತೆ. ಆಮೇಲೆ ಫಸ್ಟಿಗೆ ಶೋಲ್ಡರ್ ಕೂಡಿಸ್ಕೋಬೇಕು. ಈ ಥರ ನೋಡಿ, ಶೋಲ್ಡರ್ ಹೀಗೆ ಕೂಡಿಸ್ಕೋಬೇಕು. ಇದಕ್ಕೆ ನೀವು ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಒಂದಾದ ನಂತರ ಒಂದು ಕೊಡ್ತಾ ಹೋಗಿ, ಸ್ಟಿಚಿಂಗ್ ಬೇಗ ಬರುತ್ತೆ, ಚೆನ್ನಾಗಾಗುತ್ತೆ. ಸ್ಟ್ರೈಟ್ ಸ್ಟಿಚ್ ಇರಲಿ ಇದಕ್ಕೆಲ್ಲ. ಹೀಗೆ ನೋಡಿ, ಇದಾದ ನಂತರ ಹೀಗೆ ಕಟ್ ಮಾಡಿ ತಕ್ಕೋಬೇಕು ಇದೆರಡನ್ನು. ಹೀಗೆ ಕಟ್ ಮಾಡಿ ಆದಮೇಲೆ ಈ ಥರ ಬರುತ್ತೆ ನೋಡಿ, ಹೀಗೆ ಬರುತ್ತೆ ನೋಡಿ, ಈ ಥರ ಆಗುತ್ತೆ. ಇದಕ್ಕೆ ನೀವು ಒಂದು ಕಡೆಯಿಂದ ಈ ಪೀಸನ್ನು ಕೊಡ್ತಾ ಹೋಗಬೇಕು. ಹೀಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಶೋಲ್ಡರಿಂದ, ಯಾಕಂದರೆ ಅಲ್ಲೇ ಬಂದು ಕ್ಲೋಸ್ ಆಗುತ್ತೆ ನಮ್ಮದು. ಈ ಕಡೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿಂದ ಹೀಗೆ ಕೊಡ್ತಾ ಹೋಗಬೇಕು. ಎಳಿಬಾರ್ದು, ಯಾವ ಪೀಸನ್ನು ಎಳಿಬಾರ್ದು. ಮೇಲ್ಗಡೆ ಪೀಸನ್ನು ಎಳಿಬಾರ್ದು, ಕೆಳಗಡೆ ಪೀಸನ್ನು ಎಳಿಬಾರ್ದು. ನೋಡಿ, ನಿಧಾನ ಹೀಗೆ ನೋಡಿ, ಹೀಗೆ ಹಗೂರಕ್ಕೆ ಹೀಗೇ ಕೊಡಬೇಕು ನೀವು. ಇಲ್ಲಿ ಕ್ರಾಸ್ ಇದೆಯಲ್ವ, ಸ್ವಲ್ಪ ನಿಧಾನ, ಸ್ವಲ್ಪ ಮೆಲ್ಲಗೆ ಕೊಟ್ಟರೆ ಆಯಿತು, ಅದೆಲ್ಲ ಕ್ರಾಸಾಗಿ ಬರುತ್ತೆ. ಇದನ್ನು ಹೀಗೆ ತಿರ್ಸ್ಕೊಂಡು ನಿಧಾನದಲ್ಲಿ ಕೊಡ್ತಾ ಹೋಗಿ, ನೀಟಾಗಿ ಕೊಡ್ತಾ ಹೋಗಿ. ಹೀಗೆ ನೋಡಿ, ಎಲ್ಲೆಲ್ಲಿ ತಿರ್ಸ್ಕೋಬೇಕು ಅಲ್ಲೆಲ್ಲ ಹಾಗಾಗಿ ತಿರ್ಸ್ಕೊತ ಬನ್ನಿ. ನೋಡಿ, ಇಲ್ಲಿ ತಿರ್ಸ್ಕೋಬೇಕು ನನಗೆ. ನೋಡಿ, ಟರ್ನಿಂಗ್ ಇದೆ, ಟರ್ನಿಂಗಲ್ಲಿ ನೀವು ನಿಧಾನ ಕೊಟ್ಟು ಸ್ವಲ್ಪ ಒಂದು ನೆರಿಗೆ ಕೊಟ್ಟರು ಪರವಾಗಿಲ್ಲ. ಕೊಡಬಾರ್ದು ಆ್ಯಕ್ಚುಲಿ, ಇದು ಕೊಡಬೇಕಂತಿಲ್ಲ ಆ್ಯಕ್ಚುಲಿ. ಇದು ಕ್ರಾಸ್ ಪೀಸ್ ಆದ್ದರಿಂದ ನೆರಿಗೆ ಕೊಡಬೇಕಾದ ಅಗತ್ಯ ಬರೋಲ್ಲ. ಎಲ್ಲೂ ಎಳಿ ಕೊಡಬೇಡಿ, ಕೆಳಗಿನ ಪೀಸು ಎಳಿಬಾರ್ದು, ಮೇಲಿನ ಪೀಸು ಎಳಿಬಾರ್ದು. ಇದಕ್ಕೆ ನಿಧಾನವಾಗಿ ಕೊಡ್ತಾ ಸ್ಟಿಚ್ ಮಾಡ್ತಾ ಬನ್ನಿ. ಕಾಣಿಸ್ತಾ ಇದೆಯಲ್ಲ ನಿಮಗೆ ನಾನು ಸ್ಟಿಚ್ ಮಾಡ್ತಾ ಇರೋದು. ಫುಲ್ ನೆಕ್ ರೌಂಡ್ ಮಾಡಿಬಿಡಿ, ಫಿನಿಶ್ ಮಾಡಿಬಿಡಿ ಫುಲ್ಲು. ಇದೇ ಥರ ನೀವು ಸಹ ಹೊಲಿರಿ. ನೀವು ಕಟ್ ಮಾಡ್ಕೊಂಡಿದ್ದೀರಲ್ವ, ಅದರಲ್ಲಿ ಒಂದು ಯಾವುದೋ ಒಂದು ಬ್ಲೌಸ್ ಪೀಸೋ ಅಥವಾ ಒಂದು ಈ ಥರ ಒಂದು ಪಂಚೆ ಏನಾದರೂ ಓಕೆ. ಜೆಂಟ್ಸಿದು ಪಂಚೆ ಇತ್ತಲ್ಲ, ದಪ್ಪ ದಪ್ಪ ಪಂಚೆ ಇದ್ರೂ ಓಕೆ, ಮಕ್ಕಳಿಗೆ ಹೊಲಿಬೋದು. ಇಲ್ಲಾಂದರೆ ಬಟ್ಟೆನೇ ತಂದ್ಕೊಂಡು ಹೊಲಿಬೋದು. ಇಷ್ಟ ಇದ್ದರೆ ಹೊಸದು ಹೊಲಿಬೇಕು ಅನ್ನೋರು ಹೊಸದೇ ಹೊಲಿಬೋದು. ಇಲ್ಲಾಂದರೆ ನಿಮ್ಮ ಬ್ಲೌಸ್ ಪೀಸ್ ಇದ್ದರೆ ಕಟ್ ಮಾಡಿ ಹೊಲಿಬೋದು. ಇದಕ್ಕೇನು ಕಲಿಯೋದಕ್ಕೇನಿಲ್ಲ. ಕಲಿತ ಮೇಲೆ ನೀವು ಹಾಕೋದಕ್ಕೆ ಬೇಕು ಅನ್ನೋಂಗಿದ್ರೆ ಮಾತ್ರ ಚೆನ್ನಾಗಿರೋ ಬಟ್ಟೆನೇ ಬೇಕಂದ್ರೆ ಚೆನ್ನಾಗಿರೋ ಬಟ್ಟೆನೇ ತಂದ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು, ಏನು ಪರವಾಗಿಲ್ಲ. ಇಲ್ಲ ಅದಲ್ಲಿ ಕಲಿಯೋಕ್ಕೆ ಸಾಕು ನನಗೆ, ಇಷ್ಟರಲ್ಲೇ ಹೊಲಿಯೋಣ, ಆಮೇಲೆ ಬೇಕಾದರೆ ಚೆನ್ನಾಗಿರೋ ಬಟ್ಟೆ ಹೊಲ್ಕೊಳ್ಳೋಣ, ಹೇಗೆ ಬರುತ್ತೆ ನೋಡ್ಕೊಳ್ಳೋಣ ಅನ್ನೋರು ಒಂದು ಓಲ್ಡ್ ಬಟ್ಟೆಯಲ್ಲಿ ಸಹ ಹೊಲ್ಕೋಬೋದು. ಓಲ್ಡ್ ಅಂದರೆ ತುಂಬ ಓಲ್ಡ್ ಇರಬಾರ್ದು, ಚೆನ್ನಾಗಿರಬೇಕು, ಹೊಲಿಯೋಕ್ಕೆ ಫ್ರೆಶ್ ಇರಬೇಕು. ಮಷೀನಿಗೆ ಹಳೆ ಬಟ್ಟೆ, ತುಂಬ ಹಳೆ ಬಟ್ಟೆ ಹಾಕಬಾರ್ದು. ಆ್ಯಕ್ಚುಲಿ ನೀವು ತುಂಬ ಹಳೆ ಬಟ್ಟೆ ಹಾಕೋದ್ರಿಂದ ಮಷೀನ್ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ನಿಮಗೆ, ಮತ್ತು ಯಾವ ಪ್ರಾಬ್ಲಮಿಂದ ಅಲ್ಲ. ಆ್ಯಕ್ಚುಲಿ ನೀವು ಮಷೀನಿಗೆ ಹಳೆ ಬಟ್ಟೆ ಹಾಕಲೇಬಾರ್ದು ಯಾವತ್ತೂ. ಇದಾದ ನಂತರ ನೋಡಿ, ಈ ಥರ ಇದೆಯಲ್ಲ, ಹೀಗೆ ಬಂತಲ್ವ, ಇದನ್ನೆಲ್ಲ ನೀವು ಚಿಕ್ಕದಾಗಿ ಹೀಗೆ ಕಟ್ ಕೊಟ್ಕೋಬೇಕು. ಇಲ್ಲಿ ಹೀಗೆ ಕೊಟ್ಕೋಬೇಕು, ಸ್ವಲ್ಪ ಕೊಟ್ಕೋಬೇಕು. ಇಲ್ಲಾಂದರೆ ಅದು ಕ್ರಾಸ್ ಇದ್ದಲ್ಲೆಲ್ಲ ಫೋಲ್ಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನಿಮಗೆ. ಇಲ್ಲೆಲ್ಲ ಕ್ರಾಸ್ ರೌಂಡ್ ನೆಕ್ ಅಲ್ವ ಇದು, ಹಾಗೆ ಕ್ರಾಸ್ ಇದ್ದಲ್ಲೆಲ್ಲ ಸ್ಟ್ರೈಟ್ ಮಡ್ಚೋಕ್ಕೆ ಕಷ್ಟ ಆಗುತ್ತೆ. ಮತ್ತೇನಕ್ಕಲ್ಲ, ಮಡಚಿ ಹೊಲಿಯಬೇಕಿದನ್ನ. ಈ ಥರ ಒಂಥರ ಕಟ್ ಕೊಡೋದು ಅಂತೇವೆ ನಾವು ಇದಕ್ಕೆ. ಈ ಥರ ಕಟ್ ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಿಮಗೆ. ಎಲ್ಲೂ ನೆರಿಗೆ ಬರೋಲ್ಲ, ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಆ ಥರ ಮಾಡಿಕೊಂಡು ಮುಂದಿನ ಸ್ಟೆಪ್ ಹೇಳ್ತೇನೆ ನೋಡಿ. ನೋಡಿದ್ರಲ್ಲ, ಆಮೇಲೆ ನೋಡಿ ಈ ಥರ ಇದೆಯಲ್ಲ, ಇದು ಈ ಥರ ಇದ್ದದನ್ನು ಈ ಥರ ಹೀಗೆ ಇಟ್ಕೊಂಡು ಹೀಗೆ ಈ ಥರ ಫೋಲ್ಡ್ ಮಾಡಿ, ಈ ಥರ ಒಂದು ಫೋಲ್ಡಲ್ಲಿ ಮಾಡಿದ್ರೆ ಸಾಕು. ಇಲ್ಲಿ ಸ್ಟಿಚ್ ಹಾಕಬೇಕು, ಇದರ ಎಡ್ಜಿಗೆ ಸ್ಟಿಚ್ ಬರಬೇಕು ನಿಮ್ಮದು.
ಕಾಣಿಸ್ತಾ ಇದೆಯಾ ನಿಮಗೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ? ಈ ಥರ ಮಾಡಿ ಒಳಗಡೆ ಇದು 2 ಬಟ್ಟೆ ಇದೆಯಲ್ಲ ಅದು ಮೇಲ್ಗಡೆ ತಂದ್ಕೊಂಬಿಟ್ಟು ಇದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸಿಂಗಲ್ ಫೋಲ್ಡಲ್ಲಿ ಹಿಂಗೆ ಮಾಡಿ ಹೊಲಿದ್ರೆ ಆಯಿತು. ಉಳಿದಿರೋ ಬಟ್ಟೆಯನ್ನು ಕಟ್ ಮಾಡಿ ತೆಗಿಬೋದು. ಇದನ್ನು ಮಡಚಿ ಹೊಲಿಯೋಕ್ಕಾಗುತ್ತೆ. ಆಮೇಲೆ ಈ ಥರ ಫುಲ್ಲೆಲ್ಲ ಹೊಲಿದ್ಬಿಡಿ. ಈ ಥರ ನೋಡಿ ಈ ಥರ ಬರುತ್ತೆ ನಿಮಗೆ. ಈ ಥರ ಬಂದಾಗ ನೀವು ಈ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಕ್ಕೋಬೇಕು. ಈ ಥರ ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ಕಟ್ ಮಾಡಿ ತೆಕ್ಕೋಬೇಕು. ಎಲ್ಲವನ್ನು ಕಟ್ ಮಾಡಿ ತೆಕ್ಕೋಬೇಕು ಫುಲ್ಲು ನೀಟಾಗಿ. ಎಲ್ಲವನ್ನು ಕಟ್ ಮಾಡಿದ ನಂತರ ಈ ಥರ ಬರಬೇಕು ನೋಡಿ. ಹೀಗೆ ಇರುತ್ತಲ್ವ, ಇದನ್ನು ಫುಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ ಆಯಿತು. ನಾವು ಹೀಗೆ ಇರುತ್ತಲ್ವ ಇದನ್ನು ಹೀಗೆ ಫೋಲ್ಡ್ ಮಾಡಿ ಹೀಗೆ ಒಂದು ಇದರ ಮೇಲೆ, ಯಾಕೆ ಇದಕ್ಕೆ ಹೆಮ್ಮಿಂಗ್ ಬೇಕಂತಿಲ್ಲ, ಯಾಕಂದರೆ ಒಳಗಡೆ ಇರೋ ಪೆಟಿಕೋಟ್ ಅಲ್ವ ಇದು. ಇದಕ್ಕೆ ನೀವು ಫುಲ್ ಸ್ಟಿಚ್ ಹಾಕ್ಬೋದು, ಮಷೀನಿಂದವೇ ಸ್ಟಿಚ್ ಮಾಡ್ಬೋದು. ಹೆಮ್ಮಿಂಗ್ ಬೇಕಾದವರು ಮಾಡ್ಕೋಬೋದು, ಆ ಥರ ಏನಿಲ್ಲ. ನೀಟಾಗಿ ಕಾಣಬೇಕು ಅನ್ನೋರು ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು. ಇದಕ್ಕೇನು ಆ ಥರ ಪ್ರಾಬ್ಲಮ್ ಇಲ್ಲ. ವೈಟ್ ಬಟ್ಟೆ ಅದರಿಂದ ವೈಟ್ ಸ್ಟಿಚ್ ಹಾಕೋದ್ರಿಂದ ಏನು ಕಾಣಿಸೋದಿಲ್ಲ. ಒಳಗಡೆ ಗಟ್ಟಿ ಬರುತ್ತೆ. ಮತ್ತು ಹೆಮ್ಮಿಂಗ್ ಮಾಡೋದಕ್ಕಿಂತ ಮಷಿನ್ ಸ್ಟಿಚ್ ಹಾಕಿರೋದು ಚೆನ್ನಾಗಿ ಬರುತ್ತೆ. ಅದಾದ ಕಾರಣ ನಾವು ಹಾಗೆಲ್ಲ ಸ್ಟಿಚ್ ಹಾಕ್ತೇವೆ. ಫಿನಿಶಿಂಗ್ ಚೆನ್ನಾಗಿ ಎಲ್ಲಿ ಎಜ್ಜಿಗೆ ನೋಡಿಕೊಂಡು ಫೋಲ್ಡ್ ಮಾಡ್ತಾ ಬನ್ನಿ. ಫುಲ್ ಸ್ಟಿಚ್ ಆದ ನಂತರ ಸ್ವಲ್ಪ ದೊಡ್ಡದು ನಂದು, ನಿಮ್ಮದು ಸ್ವಲ್ಪ ಚಿಕ್ಕದಿರ್ಬೋದು. ಇದ್ರೆ ಬೇಗ ಹೊಲಿದಾಗುತ್ತೆ. ನಂದು ಸ್ವಲ್ಪ ದೊಡ್ಡದಾಗೆ ತೊಗೊಂಡ್ಬಿಟ್ಟಿದೆ ನಾನು. ಯೂಸ್ ಆಗುತ್ತಲ್ವ, ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂದ್ಕೊಂಡು. ಫಿನಿಶ್ ಆಯಿತು ನೋಡಿ. ಈ ಥರ ಬಂತು ನೋಡಿ. ನೋಡಿ ಈ ಥರ ಬರುತ್ತೆ. ಪೆಟಿಕೋಟ್ ಚೆನ್ನಾಗಾಯ್ತು ನೋಡಿ. ಆಮೇಲೆ ಈ ಸೈಡು ರ್ಯಾಂಗ್ಯುಲರ್ ಸೈಡ್ ಇದೆಯಲ್ವಾ, ಇದನ್ನು ನೀವು ಡಬಲ್ ಫೋಲ್ಡ್ ಮಾಡ್ಬೋದು. ಈ ಥರ ಹೀಗೆ ಇದಕ್ಕೂ ಬಟ್ಟೆ ಕೊಟ್ಟು ಕ್ರಾಸ್ ಪೀಸ್ ಇದ್ದರೆ ನೀವು ಕೊಟ್ಟು ಹೊಲಿಬೋದು. ನಾನು ಇದನ್ನು ಡಬಲ್ ಫೋಲ್ಡ್ ಮಾಡ್ತಾ ಇದ್ದೇನೆ. ನೀವು ಇದೇ ಥರ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಚಿಕ್ಕದು ಅಂದರೆ ಸ್ವಲ್ಪ ಕ್ರಾಸಾಗಿ ನೋಡ್ಕೊಂಡು ಹೊಲಿತಾ ಬನ್ನಿ. ಯಾಕಂದರೆ ಇದು ಸ್ವಲ್ಪ ನಿಮಗೆ ನಾನಾದರೂ ಜಾಗ್ರತೆಯಲ್ಲಿ ಮಾಡ್ತಿದ್ದೇನೆ ನೋಡಿ. ಹೀಗೆ ಸ್ವಲ್ಪ ಬಿಟ್ಟು ಹೀಗೆ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಕೈನಲ್ಲಿ ಹೀಗೆ 2 ಕೈನಲ್ಲಿ ಹೀಗೆ ಮಾಡಿ ಇಟ್ಕೊಂಡು ಇಲ್ಲಿ ಒಂದು ಬೆರಳಿಟ್ಕೊಂಡು ಹೊಲಿತಾ ಬರಬೇಕು. ಇಲ್ಲಾದರೂ ಗಟ್ಟಿ ಎಳ್ಕೋಬಾರ್ದು. ಎಳೆದ್ರೆ ತಿರುಪ್ತಾ ಇರುತ್ತೆ, ಅದು ತಿರುಪಬಾರ್ದು. ನೀಟಾಗಿ ಬರಬೇಕು. ಹೀಗೆ ಹಾಗಾಗಿ ಮಡಚಿ ನೋಡಿ. ಇದೇ ಥರ ಮಡ್ಚ್ಕೊತ ಡಬಲ್ ಫೋಲ್ಡ್ ಮಾಡ್ಕೊತ ಹೊಲಿದ್ರೆ ಸಾಕು ಇದು. ಯಾಕಂದರೆ ಇದು ಪೆಟಿಕೋಟ್ ಆದ ಕಾರಣ ನಾವು ಇದನ್ನೇನು ಆ ಥರ ಅದಕ್ಕೂ ಬಟ್ಟೆ ಕೊಡಬೇಕು, ಮಡ್ಚಿ ಹೊಲಿಬೇಕು ಅನ್ನೋದೇನಿಲ್ಲ. ಹೀಗೆಲ್ಲ ಹೊಲಿಬೋದು ನೋಡಿ. ನೀವು ಸ್ಲೀವ್ಲೆಸ್ ಎಲ್ಲ ಮಾಡಿ ಹೊಲಿಯೋದಾದ್ರೆ ಮಾತ್ರ ಬಟ್ಟೆ ಕೊಡಬೇಕು. ಯಾಕಂದರೆ ಅದು ಮೇಲ್ಗಡೆ ಹಾಕೋರು ಬಟ್ಟೆ ಅಲ್ವಾ, ಅದಕ್ಕೆ ನೀವು ಕ್ರಾಸ್ ಪಟ್ಟಿ ಕೊಟ್ಟೇ ಹೊಲಿಬೇಕಾಗುತ್ತೆ. ಸ್ಲೀವ್ಲೆಸ್ ಮಾಡೋದಾದರೆ ಈ ಥರದ್ದೇನಿಲ್ಲ. ಇದನ್ನು ಡಬಲ್ ಫೋಲ್ಡ್ ಮಾಡಿ ಹೊಲಿಬೋದು. ನೋಡಿ ಒಂದು ಕಡೆ ರ್ಯಾಂಗ್ಯುಲರ್ ಹೊಲ್ದಾಯ್ತು ನೋಡಿ. ಈ ಥರ ಬರುತ್ತೆ ನೋಡಿ. ಈ ಥರ ಬಂತು ನೋಡಿ. ನೀವು ಈ ಥರ ಚಾಕ್ ಪೀಸಿಂದ ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಅಳತೆಗೆ ಹಾಕಿದ್ದಿದೆಯಲ್ಲ ಅದನ್ನೊಂದು ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕನ್ನು ಈ ಕಡೆ ಇಟ್ಟು ಹೀಗೆ ಗಟ್ಟಿಯಾಗಿ ಒತ್ತಿದ್ರೆ ನೀವು ಚಾಕ್ ಪೀಸಿಂದ ನಿಮಗೆ ಈ ಕಡೆನೂ ಸೇಮ್ ಇದು ಅಳತೆಗೆ ಕರೆಕ್ಟಾಗಿ ಬಂದುಬಿಡುತ್ತೆ ಅದು. ನೀವು ಅದು ಇನ್ನೊಂದು ಮಾರ್ಕು ಇನ್ನೊಂದು ಕಡೆ ಮಾರ್ಕ್ ಹಾಕ್ಕೊಳ್ಳೋದು ಹೇಗಪ್ಪ ಅಂತ ಟೆನ್ಷನ್ ಮಾಡೋ ಅಗತ್ಯ ಇರಲ್ಲ ನೋಡಿ. ಇದು ಈಸಿ ಮೆಥಡು.
ನೋಡಿ ನಾನು ಹಿಂಗೆ ಹಾಕ್ಕೊಳ್ತೇನೆ ನೋಡಿ, ಹೀಗೆ ಗಟ್ಟಿಯಾಗಿ ಹಿಂಗೆ ಒತ್ತಿಬಿಟ್ಟಿದ್ರೆ ಸಾಕು. ನಿಮಗೆ ಅಲ್ಲಿ ಮಾರ್ಕ್ ಕಾಣುತ್ತೆ, ಆಮೇಲೆ ನಿಮ್ಮ ಮಾರ್ಕನ್ನು ಹಾಕ್ಕೋಬೋದು. ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ, ಈಗ ಸೇಮ್ ಅಳತೆ ಬಂತು, ಏನು ಪ್ರಾಬ್ಲಮ್ ಆಗಿಲ್ಲ. ನೀವು ಅದಕ್ಕೆ ಒಂಚೂರಿನ ಚಾಕ್ ಪೀಸಲ್ಲಿ ಹೀಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹೊಲಿದು ಬಿಟ್ಟರೆ ಆಯಿತು, ಅಷ್ಟೇ, ಏನಿಲ್ಲ. ಈ ಮಾರ್ಕನ್ನು ನೀವು ಎರಡು ಕಡೆ ಹೀಗೆ 2 ಪೀಸನ್ನು 2 ರ್ಯಾಂಗುಲರನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಬಿಟ್ಟು ನೋಡಿ ನಾನು ಹೊಲಿತಾ ಇದ್ದೇನೆ, ನೋಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ರಫ್ ಕೊಟ್ಕೋಬೇಕು. ಹೀಗೆ ರಫ್ ಕೊಟ್ಕೊಳ್ಳಿ, ಸ್ವಲ್ಪ ರಫ್ ಕೊಟ್ಬಿಟ್ಟು ಅದರ ಮೇಲೆ ತಂದರೆ ಆಯಿತು. ಮಾರ್ಕ್ ಮಾಡಿದ ಮೇಲೆ ಇದಕ್ಕೆ ಡಬಲ್ ಸ್ಟಿಚ್ ಹಾಕಬೇಕು ಯಾವತ್ತು, ಇದಕ್ಕೆ ಒಂದು ಸ್ಟಿಚ್ ಹಾಕಲೇಬಾರ್ದು ನೀವು. ನಾನು ಇದನ್ನೇ ಹೀಗೆ ತಿರ್ಸಿ ಹಾಕ್ತೇನೆ ನೋಡಿ. ಈ ಕಡೆ ಸ್ಟಿಚ್ ಇದರಿಂದ ನಿಮ್ಗೆ ಅದರ ಮೇಲೆ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಅದು ಮಾರ್ಕ್ ಎಲ್ಲ ಬಂದಿರುತ್ತಲ್ವ, ಇಲ್ಲಿ ಸ್ಟಿಚ್ ಇರುತ್ತಲ್ವ, ಅದರ ಮೇಲೆ ಸ್ಟಿಚ್ ಹಾಕಿ. ಆದಷ್ಟು ನಾವು ನೂಲು ಕಟ್ ಮಾಡದೆ ಹೊಲಿಯೋ ಥರ ಹೊಲಿಬೇಕು, ಯಾಕಂದರೆ ನೂಲು ಕಟ್ ಮಾಡ್ತಾ ಹೋಗ್ತಾ ಇದ್ದರೆ ಯಾವಾಗಲೂ ಕಟ್ ಆಗ್ತಾ ಇರುತ್ತೆ ನೂಲು. ಹಾಗೆ ಬೇಗ ಬೇಗ ಸ್ಟಿಚ್ಚಿಂಗ್ ಕೂಡ ಆಗುತ್ತೆ ಈ ಥರ ನೀವು ಹೊಲಿಯೋದ್ರಿಂದ. ನೋಡಿ 2 ಕಡೆ ಸ್ಟಿಚ್ ಆಗಿದೆ. ಇವಾಗ ಈ ಕಡೆನೂ ಆಗಿದೆ, ಈ ಕಡೆನೂ ಆಗಿದೆ ನೋಡಿ. 2 ಸ್ಟಿಚ್ ಹಾಕಿ ಇಲ್ಲಿ ನಿಲ್ಲಿಸ್ಕೊಂಡಿದ್ದೇನೆ ನೋಡಿ ನಾನು. ನೀವು ಕೂಡ ಹಾಗೆ ಮಾಡ್ಬೋದು. ಚಿಕ್ಕದಾಗಿದ್ದರೆ ಚಿಕ್ಕದಾಗಿ ಕೆಳಗಡೆ ಒಂದು 2 ಇಂಚಸ್ ಮಾತ್ರ ಬರುತ್ತೆ. ಇದು ಲೆಂತ್ ಜಾಸ್ತಿ ಇಟ್ಟೋದ್ರಿಂದ ನಾವು ತುಂಬ ಕೆಳಗಡೆ ಲೆಂತ್ ಬಂದಿದೆ ನಮಗೆ. ಇದನ್ನು ಹೀಗೆ ಮಡಚಿ ಹೊಲಿದ್ರೆ ಆಯಿತು. ನೀವು ಒಂದನ್ನು ತಗೊಂಡು ಹೀಗೆ ಇಟ್ಕೊಂಡು ಒಂದನ್ನು ಡಬಲ್ ಫೋಲ್ಡ್ ಮಾಡಬೇಕು. ಇಷ್ಟು ಮಾಡಿ ಇನ್ನೊಂದು ಫೋಲ್ಡ್ ಮಾಡಬೇಕು. ಹೀಗೆ ಮಾಡ್ತಾ ಹೊಲಿತಾ ಬರಬೇಕು. ಇದು ಚೂಡಿದಾರಕ್ಕೆ ಹೊಲಿಯೋಕ್ಕೆ ಕಲಿತಾಗೂ ಆಗುತ್ತೆ ನಿಮಗೆ. ಚೂಡಿದಾರಕ್ಕೆ ಇದೇ ಥರ ಮಾಡ್ತೇವೆ ನಾವು. ಇದಕ್ಕೆ ಸ್ಲಿಪ್ ಹೇಳ್ತೇವೆ. ಚೂಡಿದಾರ ಇದರಲ್ಲೇ ಒಂದು ನೆಕ್ಕೆಲ್ಲ ಬೇರೆ ಟೈಪ್ ಮಾಡ್ತೇವೆ. ಇದೇ ಥರ ಮಾಡಿ ಸ್ಲಿಟ್ ಹೇಳ್ತೇವೆ. ಸ್ಲಿಟ್ ಕೊಡೋದು ಅಂತೇವೆ ಇದಕ್ಕೆ, ಅಥವಾ ಕಟ್ ಹೊಲಿಯೋದು ಅಂತ ಸಹ ಹೇಳ್ತಾರೆ. ಕೆಲವರು ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ಮಾತಾಡ್ತಾರೆ. ಯಾವ ಥರ ಬೇಕೋ ನಿಮ್ಗೆ ಯಾವ ಥರ ಬೇಕೋ ಹಾಗೆ ಹೇಳ್ಕೊಳ್ಳಿ. ನೋಡಿ ಇಲ್ಲಿವರೆಗೆ ತಗೊಂಬರ್ಬೇಕು. ಒಂದು 1/2 ಇಂಚ್ ಮೇಲೆ ತಂದುಬಿಟ್ಟು ಟರ್ನ್ ಮಾಡಿಸ್ಕೋಬೇಕು. ಟರ್ನ್ ಮಾಡಿಬಿಟ್ಟು ಈ ಕಡೆದು ನೀವು ಸ್ಟ್ರೈಟ್ ಇಟ್ಕೋಬೇಕು. ಸ್ಟ್ರೈಟ್ ಇಟ್ಟು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಸ್ಟ್ರೈಟ್ ಇಟ್ಟು ಡಬಲ್ ಫೋಲ್ಡ್ ಮಾಡಿ ಇಲ್ಲಿ ತಂದು ಹೀಗೆ ನೀಡ್ಲನ್ನು ನಿಲ್ಲಿಸ್ಕೋಬೇಕು. ಇಲ್ಲಿ ನಿಲ್ಲಿಸಿ ಮತ್ತು ಪುನಃ ಟರ್ನ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ನೋಡಿ. ಈಕ್ವಲ್ ಆಗಿ ಹೊಲಿದ್ರೆ ಆಯಿತು. ಮಡಚುವಾಗ ನೀವು ತಿರುಪಬಾರ್ದು, ನಿಧಾನ ಮಡಚಿ ಹೊಲಿಬೇಕು. ಈ ಥರ ಸ್ಟ್ರೈಟ್ ಬರಬೇಕು, ಅದು ಎಲ್ಲೆಲ್ಲೂ ತಿರುಪಬಾರ್ದು. ಇನ್ನೊಂದು ಸೈಡು ಹೀಗೆ ಹೊಲಿಬೇಕು ನೋಡಿ. ಇದು ನಿಮಗೆ ಕಾಣಿಸ್ಬೋದು, ನೋಡೋಣ. ಅದು ಸ್ವಲ್ಪ ಬಟ್ಟೆ ಅಡ್ಡ ಬರ್ತಾಗಿದೆ ನೋಡಿ. ಇದನ್ನು ಕೂಡ ಹಾಗೆ ನಾನು 1/2 ಇಂಚು ಡಬಲ್ ಫೋಲ್ಡ್ ಮಾಡಿದ್ದೇನೆ ನೋಡಿ. ಸ್ಟ್ರೈಟ್ ಬರ್ತಾಯಿದೆ ನೋಡಿ, ಕರೆಕ್ಟಾಗಿ ಬಂತು, ನೀಟಾಗಿ ಬರ್ತಾಯಿದೆ ನೋಡಿ. ಇದೇ ಥರ ನೀವು ಕೂಡ ಇಲ್ಲಿಂದ ಒಂದು ಈ ಕಟ್ಟಿದೆಯಲ್ಲ, ಸ್ಟಿಚ್ ಹಾಕ್ಕೊಂಡಿದ್ದೀರಲ್ಲ, ಅದಕ್ಕಿಂತ ಒಂದು 1/2 ಇಂಚ್ ಮೇಲೆ ಬಂದರೆ ಸಾಕು. ಇಷ್ಟೇ ಸಾಕು ನೋಡಿ. ಈ ಥರ ಮಾಡಿ ಟರ್ನ್ ಮಾಡ್ಕೋಬೇಕು. ಈ ಥರ ಹೀಗೆ ನಿಲ್ಲಿಸ್ಕೋಬೇಕು. ನಿಲ್ಲಿಸ್ಕೊಂಬಿಟ್ಟು ಸ್ಟ್ರೈಟ್ ಮಾಡಿ ಹೀಗೆ ನಿಲ್ಲಿಸ್ಕೊಂಬಿಟ್ಟು ಈ ಕಡೆದನ್ನು ನೀವು 1/2 ಇಂಚ್ ಫೋಲ್ಡ್ ಮಾಡ್ಕೋಬೇಕು ಸ್ಟ್ರೈಟಾಗಿ. ಅದೇ ಎಂಡಿಗೆ ತಂದು ನಿಲ್ಲಿಸ್ಕೊಂಡು ಸ್ಟ್ರೈಟ್ ಟರ್ನ್ ಮಾಡ್ಕೋಬೇಕು. ಸ್ಟ್ರೈಟ್ ಟರ್ನ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಹೊಲ್ಬಿಟ್ರೆ ಆಗೋಯ್ತು. ಎಳಿಬಾರ್ದು, ಎಳಿಲಿಕ್ಕೆ ಹೋಗ್ಬಾರ್ದು. ಕೆಳಗಡೆಯಿಂದ ಮಡ್ತಾ ಬರಬೇಕು. ಸ್ಟ್ರೈಟ್ ಬರುತ್ತೆ ಅದು. ನೀವು ಅಲ್ಲಿಂದನೇ ಮಡ್ತಾ ಬಂದರೆ ತಿರುಪಿ ಬಿಡುತ್ತೆ. ದೂರ ಮಡ್ಚ್ಕೊಂಡು ಕೈಯಲ್ಲಿ ಹಿಂಗೆ ಕೈಯಲ್ಲಿ ಹಿಂಗೆ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ. ನೀವು ಇವಾಗಲೇ ಚೂಡಿದಾರಕ್ಕೆ ಸ್ಲಿಟ್ ಹೊಲಿಯೋದು ಕಲಿತಾಗೂ ಆಯಿತು, ಪೆಟಿಕೋಟ್ ಹೊಲಿದು ಕಲಿಯೋದಾಗ ಆಯಿತು. 2 ಆಯ್ತಲ್ವಾ? ಈ ಥರ ನೋಡಿ, ಈ ಥರ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಹೊಲಿದ್ರೆ ಆಯಿತು, ಪೆಟಿಕೋಟ್ ರೆಡಿ. ಇಷ್ಟೇ ಪೆಟಿಕೋಟಿಗಿರೋದು. ಇಲ್ಲೊಂದು ರಫ್ ಹೊಡಿಬೇಕು. ನೀವು ಇಲ್ಲಿ ಎಷ್ಟು ಮಡಚಿದ್ದೀರೋ ಸ್ಲಿಟ್ಟಿಗೆ ಅಷ್ಟನ್ನೇ ಕೆಳಗಡೆ ಮಡಚಬೇಕು, ಇಲ್ಲಾಂದರೆ ಅಸಹ್ಯ ಕಾಣಿಸುತ್ತೆ. ಇದೆಲ್ಲ ಪ್ರಾಪರಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಡೆ ಚಿಕ್ಕದು ಒಂದು ಕಡೆ ದೊಡ್ಡದೆಲ್ಲ ಮಡ್ಚಲಿಕ್ಕೆ ಹೋಗಬೇಡಿ. ನೀಟಾಗಿರಬೇಕು. ನೀವು ಸ್ಟಿಚ್ ಮಾಡಿದ ಬಟ್ಟೆ ನೋಡಿದರೆ ಎಷ್ಟು ಚೆನ್ನಾಗಿ ಹೊಲಿತಾರೆ ಇವರು ಅಂತ ಅಷ್ಟು ನೀಟಾಗಿ ಹೊಲಿಬೇಕು. ನಿಧಾನ ಆದರೂ ಪರವಾಗಿಲ್ಲ. ನಾನು ಹೇಳ್ದನ್ನು ಸರಿಯಾಗಿ ನೋಡಿ, ಬೇಕಾದರೆ ರಿಪೀಟ್ ಮಾಡ್ತಾ ಹೋಗಿ. ಇದನ್ನು ವೀಡಿಯೋವನ್ನು ರಿಪೀಟ್ ಮಾಡ್ತಾ ನೋಡ್ತಾ ಹೋಗಿ.
ಎಷ್ಟು ಸಲ ನೋಡಿದರೂ ಪರವಾಗಿಲ್ಲ, ನೋಡ್ಕೊತ ಸ್ಟಿಚ್ ಮಾಡಿ, ಗಡಿಬಿಡಿ ಮಾಡಬೇಡಿ. ಪೆಟಿಕೋಟ್ ಇಸ್ ರೆಡಿ ನೋಡಿ. ಪೆಟಿಕೋಟ್ ಇಸ್ ರೆಡಿ. ಇದು ಸ್ವಲ್ಪ ದೊಡ್ಡದು, ನೀವು ಹೊಲಿತಾ ಇರೋದು ಚಿಕ್ಕದು ಅಷ್ಟೇ, ಮತ್ತೇನಿಲ್ಲ. ಪೆಟಿಕೋಟ್ ಅಂದರೆ ಇಷ್ಟೇ. ಇದು ನಿಮ್ಗೆ ಅರ್ಧ ಚೂಡಿದಾರ ಕಲ್ತಂಗೂ ಆಯಿತು. ನಿಮಗೀಗ ನೆಕ್ ಒಂದು ಚೆನ್ನಾಗಿ ಮಾಡಿ ಫಿಟ್ಟಿಂಗ್ ಕೊಡೋದು ಅದನ್ನೆಲ್ಲ ಹೇಳ್ಕೊಡ್ತೇನೆ ಚೂಡಿದಾರಕ್ಕೆ. ಇದು ಈ ಥರ ಸುಮ್ಮನೆ ಪೆಟಿಕೋಟ್ ಥರ ಸ್ಲಿಪ್ ಹೇಳ್ತೇವೆ ನಾವು. ಸ್ಲಿಪ್ ಅನ್ಬೋದು, ಪೆಟಿಕೋಟ್ ಅನ್ಬೋದು. ಚಿಲ್ಡ್ರನಿಗಾದರೆ ಪೆಟಿಕೋಟ್ ಅನ್ಬೋದು, ದೊಡ್ಡವರಿಗಾದ್ರೆ ಸ್ಲಿಪ್ಪು. ಚೂಡಿದಾರಕ್ಕೆ ಸ್ಲಿಪ್ ಹಾಕೋರ್ತಾರೆ. ಇದೀಗ ಸ್ಲಿಪ್ ಅಂತೇವೆ ನಾವು, ಯಾಕಂದರೆ ಚೂಡಿದಾರಕ್ಕೆ ಹಾಕೋ ಥರ ಮಾಡಿದ್ದೇನೆ ನಾನು. ಹಾಕ್ಕೋಬೋದು, ಯಾರು ಕೂಡ ಹಾಕ್ಕೋಬೋದು. ನೋಡಿ ಇಷ್ಟಾಗಲೇ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದೇ ಥರ ಮಾಡೋ ಹೊಲಿದ್ರೆ ಆಯಿತು, ನಿಮ್ಮದು ಪೆಟಿಕೋಟ್ ಇಸ್ ರೆಡಿ.